ದೇವರಾಜರಸು ದಾಖಲೆ ಸರಿಗಟ್ಟಿದ ಸಿಎಂ ಸಿದ್ದರಾಮಯ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿರಿಯಾನಿ ಹಂಚಿ ಅಭಿಮಾನಿಗಳ ಸಂಭ್ರಮ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಸುದೀರ್ಘ ಅವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ದೇವರಾಜರಸು ಅವರ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಸರಿಗಟ್ಟಿದ್ದಾರೆ. ಇದರೊಂದಿಗೆ 16 ಬಾರಿ ರಾಜ್ಯ ಬಜೆಟ್ ಅನ್ನ ಮಂಡಿಸಿದ ಅಪರೂಪದ ದಾಖಲೆಯನ್ನ ಸಿಎಂ ಸಿದ್ದರಾಮಯ್ಯ ಬರೆದಿದ್ದಾರೆ. ಇನ್ನು ಸಾಧನೆಯನ್ನ ರಾಜ್ಯಾದ್ಯಂತ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಆಚರಿಸ್ತಾ ಇದ್ದು, ಇತ್ತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಅವರ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚಲಬೆಲೆ ಹೋಬಳಿಯ ಸಬ್ಬೇನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದ್ದಾರೆ. ಜೊತೆಗೆ ಸಿಎಂಗೆ ಇಷ್ಟವಾದ ಮಟನ್ ಬಿರಿಯಾನಿ ತಯಾರಿಸಿ ಇಡೀ ಗ್ರಾಮಕ್ಕೆ ಹಂಚಿ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಒಳ್ಳೆ ಶುಭ ಸಂಜೆ ಕಾರ್ಯಕ್ರಮ ಏನಂದ್ರೆ, ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಹಿಂದ ನಾಯಕರು ಈ ಒಂದು ರಾಜ್ಯಕ್ಕೆ ಅಭೂತಪೂರ್ವವಾದ ಕೊಡುಗೆ ಕೊಟ್ಟು ಒಂದು ಸಣ್ಣ ಕುರಿಗಾಯಿ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಡೀ ರಾಜ್ಯ ವಿಶಾಲ ಕರ್ನಾಟಕಕ್ಕೂ ತಮ್ಮ ಅಭೂತಪೂರ್ವ ಕೊಡುಗೆ ಕೊಟ್ಟು ಅಹಿಂದ ನಾಯಕನಾಗಿ ಹೆಸರು ಪಡೆದು ಭಾಗ್ಯಗಳ ಹರಿಕಾರ ಅಂತ ಹೆಸರು ಪಡೆದು ಅನ್ನಭಾಗ್ಯ, ಕ್ಷೀರಭಾಗ್ಯ, ದಂತಭಾಗ್ಯ, ಯುವನಿಧಿ, ಗೃಹಲಕ್ಷ್ಮಿ ಮುಂತಾದ ಕೃಷಿ ಭಾಗ್ಯ 108 ಕಾರ್ಯಕ್ರಮಗಳು ಕೊಟ್ಟು ತಮ್ಮ ಸೇವೆನ ಜನತೆಗಾಗಿ ಮುಡಿಪಾಗಿಟ್ಟು ಸೇವೆ ಮಾಡಕ್ಕಂತ ಹುಟ್ಟಿರ್ತಕ್ಕಂಥ ನಾಯಕರು ಯಾರನ್ನ ಇದ್ರೆ ಕರ್ನಾಟಕ ರಾಜ್ಯದಲ್ಲದೆ ಸಿದ್ದರಾಮಯ್ಯನವರು ಮಾತ್ರ. ಇವರ ಒಂದು ಕೊಡುಗೆ ಮತ್ತೆ ಇವರ ಒಂದು ಸೇವೆ ಮೆಚ್ಚಿ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲ ಗ್ರಾಮದ ಎಲ್ಲ ಮುಖ್ಯಸ್ಥರು, ಮುಖಂಡರು, ಹಿರಿಯರು, ಯುವಕರು ಎಲ್ಲ ಸೇರ್ಕೊಂಡು ಆ ಒಂದು ಸೇವೆಗೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು SV ಶ್ರೀನಿವಾಸ್ ಅಂತ ನಾವು ಸಬ್ಬೇನಹಳ್ಳಿಯಿಂದ ನಮ್ಮೆಲ್ಲ ಯುವಕರ ಕಡೆಯಿಂದ ಟಿವಿ ಮಾಧ್ಯಮದವ್ರಿಗೆ ಎಲ್ಲರಿಗೂ ಶುಭ ಕೋರ್ತಾ ಇದ್ದೀನಿ. ನಮ್ಮ ಸಬ್ಬೇನಹಳ್ಳಿ ಗ್ರಾಮದಲ್ಲಿ, ಆಮೇಲೆ ಮಂಚನಬೆಲೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ ಅವರು ದಾಖಲೆ ಮಟ್ಟದಲ್ಲಿ ಅಂದರೆ ಅಹಿಂದ ವರ್ಗದಲ್ಲಿ ನಮಗೆ ಹಿಂದುಳಿದ ವರ್ಗದಲ್ಲಿ ನಮ್ಮ ದೇವರಾಜ ಸರ್ ಆದ ನಂತರ 7 ವರ್ಷ ಪೂರೈಸಿರೋ ದಾಖಲೆ ಇವತ್ತು ನಮಗೆ ತುಂಬ ಖುಷಿಯಾಗಿದೆ. ಹಾಗಾಗಿ ನಾವು ವಿಜೃಂಭಣೆಯಿಂದ ನಮ್ಮ ಸಬ್ಬೇನಹಳ್ಳಿ ಗ್ರಾಮ ಆಗ್ಬೋದು, ನಮ್ಮ ಮಂಚನಬೆಲೆ ಜಿಲ್ಲಾ ಪಂಚಾಯತಿ ಚಿಕ್ಕಬಳ್ಳಾಪುರ ತಾಲೂಕಿಂದ ನಾವು ಇವತ್ತೇನಂದರೆ ಒಂದು ಸಂಭ್ರಮಾಚರಣೆ ಇಟ್ಕೊಂಡಿದ್ವಿ. ಅದನ್ನು ನಾವು ಬಿರಿಯಾನಿ ಕಾರ್ಯಕ್ರಮವಾಗಿ ಎಲ್ಲರಿಗೂ ಅನ್ನರಾಮ ಆಗೋದಕ್ಕೆ ನಾವು ಇವತ್ತು ಬಿರಿಯಾನಿ ಕಾರ್ಯಕ್ರಮ ಇಟ್ಕೊಂಡು ಅನ್ನದಾನ ಅನ್ನೋದು ಏರ್ಪಡಿಸ್ಕೊಂಡಿದ್ದೀವಿ. ಇನ್ನು ದೇವರಾಜರಸು ಅವರಂತೆ ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತಗಾರರಾಗಿದ್ದು, ಅವರು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ರಾಜ್ಯ ಮಾತ್ರವಲ್ಲ ದೇಶಕ್ಕೂ ಮಾದರಿಯಾಗಿವೆ. ಅಲ್ಲದೆ ಮುಂದಿನ ಅವಧಿಯಲ್ಲಿಯೂ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಮತ್ತಷ್ಟು ಅಭಿವೃದ್ಧಿ ಕಾಣಲಿದೆ ಎಂದು ಸಿದ್ದು ಅಭಿಮಾನಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕರ್ನಾಟಕಕ್ಕೆ ಅನ್ನ ಹಾಕಿರೋಂತ ಸಿದ್ದರಾಮಯ್ಯ ಅವರು ಇಡೀ ಕರ್ನಾಟಕಕ್ಕೆ ಹೆಮ್ಮೆ. ತುಂಬಾ ಬಡಕಾಲ ಇದ್ದಾಗ ಅನ್ನ ಕೊಟ್ಟಿರೋರು ಅವ್ರ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ನಮ್ಗೆ 5 ಗ್ಯಾರಂಟಿಗಳಂತ ಕೊಟ್ಟಿದ್ದಾರೆ. ನಮ್ ಗೃಹಲಕ್ಷ್ಮಿ ಬರ್ತಾ ಇದೆ. ಇಡೀ ಕರ್ನಾಟಕನೇ ನಾವು ದೇವಸ್ಥಾನಗಳೆಲ್ಲ ಸುತ್ತಿದೀವಿ. ಗಂಡಸರು ಪರ್ಮಿಷನ್ ಕೇಳ್ಕೊಂಡು ಕಾಸು ಖರ್ಚಿಗೆ ಬೇಕು ಅನ್ನೋಷ್ಟಿಲ್ಲ, ಖರ್ಚಿಗೆ ತಗೊಂಡು ಚಾರ್ಜ್ ಎಲ್ಲ ಫ್ರೀ ಮಾಡ್ಕೊಂಡು ಅಂತ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ನಮ್ಗೆ ಎಲ್ಲಾ ಭಾಗ್ಯಗಳು ಕೊಟ್ಟಿದ್ದಾನೆ. ಅವನೇನ್ ಹೇಳಿದಾನೆ ಅದ್ ಪ್ರಕಾರ ನಡೆದಿದ್ದಾರೆ. ಅಂತ ಸಿದ್ದರಾಮಯ್ಯ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆ ಇದೆ. ಅಂತ CM ನಮ್ಗೆ ಬೇಕು ಅಂತ ಇವಾಗ 7.5 ವರ್ಷ ತುಂಬಾ ಮನಸ್ಸಿನಿಂದ ತುಂಬಾ ಹೃದಯದಿಂದ ನಡೆಸ್ಕೊಟ್ಟಿದ್ದಾರೆ. ಅಂತವರು ತುಂಬಾ ಬೇಕು ಅಂತ ನಾವು ಕೇಳ್ಕೊತೀವಿ. ಇನ್ನು ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು, ಕುರುಬ ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಮೋಹನ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.